ಹಾಯ್ ಎಲ್ಲರಿಗೂ ನಮಸ್ಕಾರ. ಇದು ಇವತ್ತಿನ ಮಿನಿ ವ್ಲಾಗ್ ಆಗಿರುತ್ತೆ. ಇವಾಗ ನಾವು ಶಾದಿಗಿತ್ತು ಕೂಡ ಮಾಡುವ ವಿಧಾನ. ಒಂದು ಪ್ಯಾಕೆಟ್ ಹಾಲು, ಕಸ್ಟರ್ಡ್ ಪೌಡರ್, ಬ್ರೆಡ್, ಸಕ್ಕರೆ, ಆಮೇಲೆ ಗೋಡಂಬಿ, ದ್ರಾಕ್ಷಿ ಹಾಗೂ ತುಪ್ಪ ತೊಗೊಂಡಿದ್ದೀವಿ. ಇವಾಗ ಹೆಂಗೆ ಮಾಡೋದು ಅಂತ ನೋಡೋಣ. ಒಂದು ಪಾತ್ರೆಗೆ ಹಾಲು ಕಾಯಿಸೋಕ್ಕಿಟ್ಟು, ಹಾಲು ಕಾದ ನಂತರ ಈಗ ನಾವು ಬ್ರೆಡ್ ತೊಗೊಳ್ಳೋಣ. ಸ್ವೀಟ್ ಬ್ರೆಡ್ ತೊಗೊಳ್ಳಿ, ಯಾಕಂದರೆ ನಾವು ಇವಾಗ ಸ್ವೀಟ್ ಮಾಡ್ತಿರೋದಲ್ವಾ, ಅದಕ್ಕೆ ಸಿಹಿಯಾಗಿರಬೇಕು. ಬ್ರೆಡ್ ಸೈಡಲ್ಲಿ ರೋಸ್ಟೆಡ್ ಎಲ್ಲ ನಾವು ಕಟ್ ಪೀಸ್ ಮಾಡ್ಕೋಬೇಕು, ಯಾಕಂದರೆ ಆ ಟೇಸ್ಟೇ ಬೇರೆ, ಟೇಸ್ಟ್ ಚೆನ್ನಾಗಿರಲ್ಲ. ನೆಕ್ಸ್ಟ್ ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡೋಣ. ಯಾವ ಶೇಪಲ್ಲಿ, ಬಾಕ್ಸ್ ಶೇಪ್ ಆದರೂ ಓಕೆ, ಟ್ರಯಾಂಗಲ್ ಶೇಪ್ ಆದರೂ ಓಕೆ, ಇಲ್ಲ ಬ್ರೆಡ್ ನಿಮಗೆ ಆ ಸೈಡ್ಸ್ ಬೇಕಂದರೆ ನೀವು ಹಾಕೋಬೋದು, ಇಲ್ಲ ನೆಕ್ಸ್ಟ್ ಸಪ್ರೇಟ್ ಪ್ಲೇಟಲ್ಲಿ ಇಟ್ಕೊಳ್ಳೋಣ, ಯಾಕಂದರೆ ಆ ಬ್ರೆಡ್ನ ನಾವು ಇವಾಗ ರೋಸ್ಟ್ ಮಾಡ್ಕೋತೀವಿ. ಅದಾದಮೇಲೆ ಕಸ್ಟರ್ಡ್ ಮಿಲ್ಕ್ ರೆಡಿ ಮಾಡೋಣ. 2 ಸ್ಪೂನ್ ಕಸ್ಟರ್ಡ್ ಮಿಲ್ಕ್ ಪೌಡರ್ ಹಾಕ್ಕೊಳ್ಳಿ. ನಿಮಗೆ ತಿಕ್ನೆಸ್ ಬೇಕು ಅಂದರೆ 2 ಸ್ಪೂನ್ ಹಾಕ್ಕೊಳ್ಳಿ, ನಿಮಗೆ ತಿಕ್ನೆಸ್ ಬೇಡ ಅಂದರೆ 1 ಸ್ಪೂನ್ ಆದರೆ ಸಾಕು. ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ. ಗಂಟೆಲ್ಲೂ ಬರಬಾರ್ದು, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕೆ ಹಾಲಲ್ಲಿ ಮಿಲ್ಕಲ್ಲಿ ಮಿಕ್ಸ್ ಮಾಡ್ತಿಲ್ಲ ಅಂತ ಅಂದರೆ, ಈಗ ನಾವು ಹಾಲಿಗೆ ಹಲ್ವಾ ಹಾಕೋದು, ಸೊ ಅದಕ್ಕೆ ನಾವು ನೀರಲ್ಲಿ ಗಂಟು ಬರಬಾರ್ದು ಅಂತ ನೀರಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀವಿ. ಕಸ್ಟರ್ಡ್ ಮಿಲ್ಕ್ ರೆಡಿ ಆಗಿದೆ. ಈಗ ನಾವು ಒಂದು ಪ್ಯಾನ್ ತೊಗೊಂಡು ಒಂದು 2-3 ಸ್ಪೂನ್ಸ್ ತುಪ್ಪ ಹಾಕೋದಾದ್ಮೇಲೆ ನಾವಿವಾಗ ಕಟ್ ಮಾಡಿರೋ ಬ್ರೆಡ್ಗಳೆಲ್ಲ ರೋಸ್ಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಬ್ರೌನ್ ಕಲರ್ ಬರೋ ಗಂಟ ಡೀಪ್ ಫ್ರೈ ಮಾಡ್ಕೋಬೇಕು. ಇನ್ನೊಂದು ರೌಂಡ್ ತುಪ್ಪ ಹಾಕ್ಕೊಳ್ಳಿ. ನೋಡಿ, ಈ ಥರ ಫ್ರೈ ಆಗ್ತಿದೆ. ಹಾಗಾಗಿ ನೋಡ್ಕೋತಾ ಇರಬೇಕು, ಜಾಸ್ತಿ ಅಂದರೆ ಕ್ರಿಸ್ಪಿ ಆಗಿಬಿಡುತ್ತೆ. ಜಾಸ್ತಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಒಂದು ತಟ್ಟೆಲಿ ಎತ್ತಿಕೊಳ್ಳೋಣ. ಇವಾಗ ಅದೇ ಪ್ಯಾನಿಗೆ 2 ಲೋಟ ಮಿಲ್ಕ್ ಹಾಕ್ಕೋಬೇಕು. 1 ಕಪ್ ಸಕ್ಕರೆ ಹಾಕ್ಕೊಳ್ಳೋಣ. ಸ್ವೀಟ್ ಜಾಸ್ತಿ ಬೇಕು ಅನ್ನೋರು 1 ಕಪ್ ಹಾಕ್ಕೋಬೋದು, ಬೇಡ ಅನ್ನೋರು 1/2 ಕಪ್ ಹಾಕ್ಕೊಂಡ್ರೆ ಸಾಕು, ಜಾಸ್ತಿ ಸಿಹಿ ಹೊಡೆಯುತ್ತೆ. ಕುಟ್ಟಿರೋ ಏಲಕ್ಕಿ ಹಾಕ್ಕೊಳ್ಳೋಣ. ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಳೋಣ. ಸಕ್ಕರೆ ಕರಗೋ ಗಂಡ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ನೆಕ್ಸ್ಟ್ ಇವಾಗ ನಾವು ಕಸ್ಟರ್ಡ್ ರೆಡಿ ಮಾಡ್ಕೊಂಡಿದ್ವಲ್ಲ, ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಆ ಹಾಲಿಗೆ ಹಾಕ್ಕೊಳ್ಳೋಣ. ಕಸ್ಟರ್ಡ್ ಮಿಲ್ಕ್ ಹಾಕಿದ ತಕ್ಷಣ ನಾವು ಅದನ್ನು ಬ್ಲೆಂಡ್ ಮಾಡ್ತಾನೆ ಇರಬೇಕು, ಯಾಕಂದರೆ ಗಂಟು ಉಳ್ಕೊಬಿಡುತ್ತೆ. ನೆಕ್ಸ್ಟ್ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳೋಣ. ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಬೇಕು ಅಂದರೆ ನೀವು ಯಾವ್ದಾರ ಹಾಕೋಬೋದು. ದ್ರಾಕ್ಷಿ ಹಾಕೋಬೋದು, ಗೋಡಂಬಿ ಹಾಕೋಬೋದು, ಬಾದಾಮಿ ಹಾಕೋಬೋದು, ಪಿಸ್ತಾ ಹಾಕೋಬೋದು, ಎಲ್ಲ ಹಾಕೋಬೋದು. ಸ್ವಲ್ಪ ಹಾಲು ಹಾಕಿದ್ದೀನಿ, ಯಾಕಂದರೆ ತುಂಬ ಗಟ್ಟಿಯಾಗಿದೆ, ಸ್ವಲ್ಪ ತೆಳು ಇರಬೇಕು. ನಾನಿಲ್ಲಿ ಗೋಡಂಬಿ ಮತ್ತು ಬಾದಾಮಿ ಅಷ್ಟೇ ಹಾಕಿರೋದು, ನೀವು ಬೇಕಾದ್ರೆ ಯಾವುದೇ ಡ್ರೈ ಫ್ರೂಟ್ಸ್ ಆದರೂ ಹಾಕೋಬೋದು. ನೆಕ್ಸ್ಟ್ ಸ್ಟವ್ ಆಫ್ ಮಾಡಿ ಸರ್ವ್ ಮಾಡ್ಕೊಳ್ಳೋಣ. ರೋಸ್ಟ್ ಮಾಡಿರೋ ಬ್ರೆಡ್ನ ನಾವಿವಾಗ ಸರ್ವ್ ಮಾಡೋಣ. ಬ್ರೆಡ್ ಮೇಲೆ ಸ್ವಲ್ಪ ಹಾಲು ಹಾಕ್ಕೊಳ್ಳೋಣ, ಅದರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ. ಕಸ್ಟರ್ಡ್ ಮಿಲ್ಕ್ ರೆಡಿ ಮಾಡ್ಕೊಂಡಿದ್ವಲ್ಲ, ಅದನ್ನು ಇವಾಗ ಸರ್ವ್ ಮಾಡೋಣ. ಸ್ವಲ್ಪ ಹಂಗೆ ಮಿಕ್ಸ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಈಗ ಬಾದಾಮಿ ಗೋಡಂಬಿ ಕಟ್ ಮಾಡಿರೋದು ಚಿಕ್ಕದಾಗಿ ಚಾಪ್ ಮಾಡ್ಕೋಬೇಕು, ಅದನ್ನು ಹಾಕೋತಾ ಇದ್ದೀನಿ. ಶಾಹಿ ತುಕಡ ರೆಡಿ. ತುಂಬ ಈಸಿಯಾಗಿ ಮಾಡ್ಬೋದು, 10 ಮಿನಿಟ್ಸಲ್ಲೇ ಮಾಡ್ಬೋದು. ತುಂಬ ಇಷ್ಟ ಆಗುತ್ತೆ ಎಲ್ಲರಿಗೂ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.